ಮಾಡಕತ್ತಿ ಈಗ 20 ವರ್ಷ ಅವಾಗಿನಿಂದ ನಾವು ಬೇಸಾಯನೇ ಮಾಡ್ಕೊಂತ ಬರ್ತಾ ಇದ್ದೀವಿ. ಈಗ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ. ಈಗ 12 ಜನ ನಮ್ಮ ಗದ್ದೆ 1.5 ಎಕರೆ ನೆಟ್ಟೆ ಹಚ್ತಾ ಇದ್ದಾರೆ. ಏನಿನ್ನು ಇವತ್ತು ಹಚ್ತಾ ಇದ್ದಾರೆ, ನಂದು 2 ತಾಸು ನೆಟ್ಟೆ ಮುಗಿತೈತಿ. ಮೊದಲೆಲ್ಲ ಹಳೆ ತಳಿ ಅವು ಮಾಡ್ತಿದ್ವಿ. ಈಗ ಅವು ಯಾವ ರಕ್ತಿನ ಜೋಡಿ, ಆಮೇಲೆ ಹೊನ್ಸು, ಕೆಂಪು ಜ್ಯೋತಿ, 64 ಅವೆಲ್ಲ ಹೋಗಿದ್ದಾವೆ. ಈಗ ನಮಗೆ ತಿರುಮಲ ಒಳ್ಳೆ ಇದು ಕೊಡ್ತಾ ಐತಿ, ಫಲ ಕೊಡ್ತಾ ಐತಿ. ನಾವು ಇದನ್ನ ಮಾಡ್ತಾ ಇದ್ದಾವೆ. ನಾವು ಮುಂಚೆ ನೀವು ರೈತಾಪಿ ಮಾಡಬೇಕಾದ್ರೆ ದನದಲ್ಲಿ ಹೂಟಿ ಮಾಡೋದು, ನೇಗಿಲು ಇವೆಲ್ಲ ಮೊದಲೆಲ್ಲ ನಾವು ಬೇಸಾಯ ಎತ್ತನಾಗೆ ಮಾಡ್ತಿದ್ವಿ, ಎತ್ತನಾಗೆ ಎಲ್ಲ ಕೆಲಸ ಮಾಡ್ತಿದ್ವಿ. ಈಗೆಲ್ಲ ಬಿಟ್ಟು ಟ್ರಾಕ್ರಿ, ಟಿಲ್ಲರು ಇದಕ್ಕೆ ನಿಂತ್ಕೊಂಡ್ಬಿಡ್ತದೆ ಈಗ ನಾವು. ನನ್ನ ಹೆಸರು ಪ್ರಕಾಶ್, ಊರು ಚಿಕ್ಕಜೋಗಿಹಳ್ಳಿ, ಅಂಜನಾಪುರ ಹೋಬಳಿ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಬೇಸಿಕಲಿ ನಾವು ಅಗ್ರಿಕಲ್ಚರು. ನನಗೆ ಗೊತ್ತಿದ್ದಂಗೆ ಸುಮಾರು ಒಂದು 30 ವರ್ಷದಿಂದ ನಾನು ನಮ್ಮ ತಂದೆಯ ಜೊತೆಯಿಂದ ಅಗ್ರಿಕಲ್ಚರೇ ಮಾಡ್ತಾ ಇರೋದು. ಸ್ಟಾರ್ಟಿಂಗಲ್ಲಿ ಎತ್ತಿನ ಬೇಸಾಯ ಮಾಡ್ತಾಯಿದ್ವಿ. ಆವಾಗ ಮನೆಯಲ್ಲೇ ದನಗಳಿದ್ವು, ಫ್ರೀ ಆಫ್ ಕಾಸ್ಟಲ್ಲಿ ನಮಗೆ ರಾಸುಗಳು ಸಿಗ್ತಾಯಿದ್ವು. ಬಟ್ ಇವಾಗ ಅದ್ರ ರೇಟೂ ಜಾಸ್ತಿ ಆಗಿದೆ. ಒಂದು ಜೊತೆ ಹೋರಿ ತರಬೇಕು ಅಂದರೆ, ಒಳ್ಳೆ ಹೋರಿ ತರಬೇಕು ಅಂದ್ರೆ 1 ಲಕ್ಷ 1.5 ಲಕ್ಷ ಬೇಕಾಗುತ್ತೆ. 1 ಲಕ್ಷ 1.5 ಲಕ್ಷ ಒಂದು ಸಾರಿ ಇನ್ವೆಸ್ಟ್ ಮಾಡಿ ಒಂದು ಟಿಲ್ಲರ್ ತಂದು ಇಟ್ಕೊಂಡ್ಬಿಟ್ರೆ ಒಳ್ಳೆ ಕೆಲಸ ಮಾಡ್ಬೋದು, ಸಮಯ ಉಳಿತಾಯ. ಆಮೇಲೆ ಎತ್ತುಗಳು ಕಟ್ಕೊಂಡ್ರೆ ಸಗಣಿ ಗೊಬ್ಬರ ಸಿಗೋದು ಒಂದು ಬೆನಿಫಿಟ್ ಇತ್ತು. ಆಮೇಲೆ ಪ್ರತಿದಿನವೂ ಕೆಲಸ ಇರ್ತಾಯಿತ್ತು. ಮನುಷ್ಯ ಆರೋಗ್ಯವಾಗಿದ್ದ. ಅವತ್ತೆಲ್ಲ BP ಶುಗರ್ ಏನೂ ಇರಲಿಲ್ಲ. ಇವಾಗ ಕಾಲ ಬದಲಾದಂಗೆ ಎಲ್ಲರೂ ತಂತ್ರಜ್ಞಾನಕ್ಕೆ ಹೋಗಿ ಇವತ್ತೆಲ್ಲ ಕಾಯಿಲೆಗಳನ್ನು ನಮ್ಮಿಂದ ನಾವೇ ತಂದ್ಕೊಂಡಿದ್ದೀವಿ. ಮುಂಚೆ ಎಲ್ಲ ನಾಟಿ ಮಾಡೋಕ್ಕೆ 1 ತಿಂಗಳು 1.5 ತಿಂಗಳು ಸಮಯ ಬೇಕಿತ್ತು. ಈಗ ಒಂದು 10 ರಿಂದ 15 ದಿನ ಸಾಕು, ನಾಟಿ ಮಾಡ್ಕೊಂಡು ಮನೇಲಿ ಇರ್ಬೋದು. ಬಟ್ ಆವಾಗ ರಾಸುಗಳ ಬೇಸಾಯದಿಂದ 1 ತಿಂಗಳು 1.5 ತಿಂಗಳು ಬೇಸಾಯ ಮಾಡೋರು. ಮನುಷ್ಯ ಹೆಲ್ದಿಯಾಗಿರ್ತಿದ್ದ, ಒಳ್ಳೆ ಫುಡ್ ಸಿಗೋದು. ಅವತ್ತಿನ ಭತ್ತಕ್ಕೂ ಇವತ್ತಿನ ಭತ್ತಕ್ಕೂ ತುಂಬಾ ಡಿಫ್ರೆಂಟ್ ಇದೆ. ಮುಂಚೆ ಎಲ್ಲ ಇತ್ತಿತ್ತಲಾಗಿ ನಾವು ಬಂದ ಮೇಲೆ ಭಾಗ್ಯಜ್ಯೋತಿ, ಆಮೇಲೆ ಇಂಟಾನು, ಒಳ್ಳೆ ಇವೆಲ್ಲ ಇದ್ವು. ಅದಾದಮೇಲೆ 64 ಬಂತು, ಕೆಂಪು ಜ್ಯೋತಿ ಬಂತು, ಜಯ ಬಂತು, ಹಾಗೆ JGL ಸೋನಾ ಅಂತ ಬಂತು, ಡೈಮಂಡ್ ಸೋನಾ ಬಂತು. ಇವಾಗ ಎಲ್ಲರೂ ಮಾಡ್ತಾ ಇರೋದು ತಿರುಮಲ ಗೋಲ್ಡ್ ಅಂತೇಳಿ. ಒಳ್ಳೆ ಇಳುವರಿ ಬರುತ್ತೆ. ಆಮೇಲೆ ಯಾವುದೇ ಕಾಯಿಲೆ ಬರೋದಿಲ್ಲ ಅಂತ ಹೇಳಿದ್ರೆ ಬೆಂಕಿ ರೋಗ ಆಗಿರ್ಬೋದು. ಆಮೇಲೆ ಸ್ವಲ್ಪ ಭತ್ತ ಇದು ಹಾರ್ಡ್ ಆಗಿರೋದ್ರಿಂದ ಹುಳುಗಳ ಬಾಧೆನೂ ಅಷ್ಟು ಆಗಿ ಬರೋದಿಲ್ಲ. ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಇಲ್ಲದೆ ಇರೋದ್ರಿಂದ ಅತಿ ಹೆಚ್ಚು ರಾಸಾಯನಿಕ ಬಳಸ್ತಾ ಇದ್ದೀವಿ. ರಾಸಾಯನಿಕ ಬಳಸಿ ಬೆಳೆಯೋದ್ರಿಂದ ಅದರಲ್ಲಿ ಯಾವುದೇ ಥರದ ಏನು ಶಕ್ತಿಯುತವಾದ ಫುಡ್ ಇರಲ್ಲ. ಥ್ಯಾಂಕ್ ಯು ಸರ್. ಹೆಸರು ಬಂದು ಪರಶುರಾಮ್ ಅಂತ. ಒಂದು ಮೂಲತಃ ಚಿಕ್ಕಜೋಗಿಹಳ್ಳಿ, ಶಿಕಾರಿಪುರ ತಾಲೂಕು, ಅಂಜನಾಪುರ ಹೋಬಳಿಯವರು ನಾವು ಮೂಲತಃ ಸುಮಾರು 20 ವರ್ಷದಿಂದ ವ್ಯವಸಾಯನೇ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಈ ನಾಟಿ ಅಂತ ವಿಚಾರ ಬಂದಾಗೆ, ನಾಟಿ ಮಾಡುವಾಗ ಮೊದಲೇ ನಾವು ಒಂದು 20 ದಿವಸ ಮುಂಚೆನೇ ಬೀಜವನ್ನು ಬಿಟ್ಕೊಂತೀವಿ. ಹಾಗೆ ಮಾಡೋಕ್ಕೆ ಸಸಿ ಮಾಡೋಕ್ಕೆ ಬಿಟ್ಕೊಂಡಾದ್ಮೇಲೆ ಸುಮಾರು ಒಂದು 20 ದಿನ ಗದ್ದೆಯಲ್ಲಿ ಕೆಲಸ ಮಾಡ್ತೇವೆ. ಬದು ಕೆತ್ತೋದು, ನೀರು ಹಸೋದು, ಟ್ಯಾಕ್ಟ್ರಿ ಓಡಿಸೋದು, ಟಿಲ್ಲರ್ ಓಡಿಸೋದು, ಅವೆಲ್ಲ ಮಾಡಿ ನಾವು ರೆಡಿ ಆಗೋಷ್ಟೊತ್ತಿಗೆ 20 ದಿನ ಆಗಿರುತ್ತೆ. ನಾವು ಸಸಿ ಬಂದಿರ್ತವೆ. ಸಸಿ ಬಂದಮೇಲೆ ಅವಾಗ ಅಂದರೆ ದನ ಕರು ಇರೋದು, ಎಲ್ಲರೂ ಸೇರಿ, ಮನೆಯವರು ಎಲ್ಲರೂ ಸೇರಿ ಈಗ ಕೆಲಸ ಮಾಡಿ ಏನೋ ಒಂದು ಆರೋಗ್ಯದ ರೀತಿಯಲ್ಲಿ ಇರ್ತಾಯಿದ್ವಿ. ಈಗ ಅವೆಲ್ಲ ಹೋಗ್ಬಿಟ್ಟೈತೆ. ಈಗ ಏನಿದ್ರು ಟ್ಯಾಕ್ಟ್ರಿ, ಟಿಲ್ಲರು. ನಾವು ನಾಟಿ ಹಚ್ಬೇಕಂದ್ರೆ 15 ರಿಂದ 20 ದಿವಸ ಗದ್ದೆಗೆ ಬೇಸಾಯ ಹುಡ್ಕೊಂಡು ಜಮೀನು ಮಾಡ್ಕೊಂಡು ಎಲ್ಲ ಇರಬೇಕಾಗಿತ್ತು. ಇವಾಗ ಆ ಥರ ಏನಿಲ್ಲ. ಈಗ ನಾಳೆ ನಾಟಿ ಹಚ್ಬೇಕಂದ್ರೆ ಇವತ್ತೇ ಟ್ಯಾಕ್ಟ್ರಿ ಓಡಿಸಿ, ಟಿಲ್ಲರ್ ಓಡಿಸಿ ಎಲ್ಲ ರೆಡಿ ಸರ್. ಇವತ್ತೇ ಬಂದರೆ ಈ ಟ್ಯಾಕ್ಟ್ರಿ ಟಿಲ್ಲರ್ಗಳು ಬಂದಾಗಿಂದ 2-3 ದಿವಸೊಳಗೆ ನಾಟಿ ಎಲ್ಲ ಮುಗಿದೋಗ್ಬಿಡ್ತೈತಿ. 2-3 ದಿವಸ ನಾಟಿ ಮುಗಿತೈತಿ ಅಂದರೆ ಹಾಗೆ ಬಂದಮೇಲೆ ನಾವು ಟಿಲ್ಲರು, ಟ್ಯಾಕ್ಟ್ರಿ ಹೊಡೆದು ಹೊಡೆದು ನೆಲ ಎಲ್ಲ ಸರಿ ಮಾಡ್ಕೊಂಡು ನಾಟಿ ಹಚ್ಚರಿಗೆ ಹೇಳ್ತೀವಿ. ಅವ್ರು ಬಂದು ಸಸಿ ಎಲ್ಲ ಕೀಳ್ತಾರೆ. ಸಸಿ ಕೀಳೋಕ್ಕಿಂತ ಮುಂಚೆ ಕೆಲವರು ತಳಕ್ಕೆ ಗೊಬ್ಬರ ಅಂತ ಹಾಕ್ತಾರೆ, ಕೆಲವರು ಹಾಕಲ್ಲ, 8 ದಿವಸ ಮೇಲೆ ಹಾಕ್ತಾರೆ. ನಾವೇನಪ್ಪ ಅಂದ್ರೆ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ನಾವೆಲ್ಲ ತಳಕ್ಕೆ ಗೊಬ್ಬರ ಹಾಕಿ ನಾಟಿ ಮಾಡಿ ಇದು ಮಾಡ್ತೀವಿ. ಅದಾದಮೇಲೆ ಒಂದು 3 ದಿನಕ್ಕೆ ಕಳೆನಾಶಕ ಅಂತ ಹಾಕ್ತೀವಿ. ಕಳೆನಾಶಕ ಅಂದರೆ ಬೀಜನಾಶಕ ಅಂತ ಹಾಕ್ತೀವಿ. ಅದು ಸ್ವಲ್ಪ ಕಳೆ ಬರಬಾರ್ದು ಅಂತ, ಆದರೂ ಬರುತ್ತೆ ಕಳೆ. ಏನಪ್ಪ ಅಂದರೆ ಸ್ವಲ್ಪ ಮಟ್ಟಿಗೆ ಅದು ತಡೆ ಹಿಡಿತೈತಿ. ತಡೆದ ಮೇಲೆ ಆಮೇಲೆ ಒಂದು 8-10 ದಿವಸ, 10 ದಿವಸ, 20 ದಿವಸ ಬಿಟ್ಟ ಮೇಲೆ ಒಂದು ಗೊಬ್ಬರ ಹಾಕ್ತೇವೆ. ಎಕರೆಗೆ ಇಷ್ಟು ಅಂತ. ಅದು ಎಕರೆಗೆ ಇಷ್ಟು ಗೊಬ್ಬರ ಅಂತ ಹಾಕಿದ ಮೇಲೆ ಆಮೇಲೆ ಮತ್ತೊಂದು ಔಷಧಿ ಹೊಡಿತೀವಿ. ಔಷಧಿ ಹೊಡೆದು ಮತ್ತೆ ಅದು ಹೊಡೆ ಅಂತ ಟೈಮಿಗೆ ಬಂದಾಗ ಮತ್ತೊಂದು ಗೊಬ್ಬರ ಹಾಕ್ತೀವಿ. ಆಮೇಲೆ ಅದು ಎಲ್ಲ ಭತ್ತ ಎಲ್ಲ ರೆಡಿಯಾಗಿ ಎಲ್ಲ ಬೆಳೆದು ನಿಂತಾದ್ಮೇಲೆ ಇಷ್ಟು ದಿನ ಅಂತ ಒಂದು ಟೈಮ್ ಇರ್ತೈತಿ. ಸುಮಾರು ಏನಿಲ್ಲಪ್ಪ ಅಂದ್ರೆ 4 ತಿಂಗಳಂತೂ ಬೇಕು. ಒಂದು ನಾಟಿ ಮಾಡಿದ ಮೇಲೆ ಭತ್ತ ಕೊಯ್ಬೇಕಂದ್ರೆ 4 ತಿಂಗಳಂತೂ ಬೇಕು. 4 ತಿಂಗಳಾದಮೇಲೆ ಅದನ್ನು ಅವಾಗ ಅಂದರೆ ದನ ಕರೆಯಿರೋವು ಎಲ್ಲ ಮುನ್ಸಲ ಕುಡ್ಗಲ್ ತಗೊಂಡು ಕೊಯ್ತಾ ಇದ್ವಿ. ಒಯ್ದು ಅದನ್ನು 2-3 ದಿವಸ ಒಣಗಿಸಿ, ಆಮೇಲೆ ಅದು ಒಟ್ಟಿಸಿ ಬಣಿವೆ ಹಾಕಿಸಿ, ಆಮೇಲೆ ಯುಗಾದಿ ಟೈಮಲ್ಲಿ ಒಕ್ಕಲು ಮಾಡಿ ಅದನ್ನೆಲ್ಲ ರಾಶಿ ಮಾಡಿ ಜನ ಕರೆದು ತೂರಿಸಿ, ಕೂಲಿ ಹಚ್ಚಿ ತೂರಿಸಿ ಕಣಬ್ಬ ಅಂತ ಮಾಡ್ತೀವಿ ಸರ್. ಎಲ್ಲಿಂದ ಮನೆಯಿಂದ ಅಡುಗೆ ಮಾಡ್ಕೊಂಡು ಹೋಗಿ
ಅದೆಲ್ಲ ಸ್ವೀಟು ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗಿ ಎಲ್ಲರೂ ಕರೆದು ಏನೋ ಒಂಥರ ಹಬ್ಬ, ಜಾನಪದ ಶೈಲಿಯಲ್ಲಿ ಹಬ್ಬ ಅಂತ ಚೆನ್ನಾಗಿತ್ತು ಸರ್ ಅವಾಗ. ಈಗ ಏನಿಲ್ಲ ಸರ್, ಮಿಷನ್ ಬರ್ತಾರೆ 1 ಗಂಟೆ 1-1/4 ಗಂಟೆ ಒಳಗೆ ಎಲ್ಲ ಹೊಡೆದತ್ಲ ಭತ್ತ ಸೀದಾ ತಂದು ಮನೆಯಾಗ ಹೋಗ್ತಾರೆ, ಮುಗಿತು. ಅದು ಒಣಗಲಿ ಒಣಗದೇ ಇರಲಿ ಮುಗೀತು. ಸುಮ್ಮನೆ ಹತ್ಲ ಮಾರಕ್ಕೆ ಕೊಡೋದೆ, ನಮ್ಗೆ ಎಷ್ಟು ಬೇಕಷ್ಟು ಊಟ ಗಿಟ್ಕೊಳೋದು ಮಾರಕ್ಕೆ ಕೊಡೋದು. ಈಗೇನು ಹೇಳ್ಬೇಕಂದ್ರೆ ಎಲ್ಲ ಔಷಧಿ ಬಿಟ್ಟು ಸರ್. ಈಗ ನಾವು ಹೇಳ್ಬೇಕಂದ್ರೆ ಔಷಧಿ ಎಲ್ಲ ತಿಂತವೆ ಅಂದ್ರೆ ತಪ್ಪಾಗ್ಲಾರ್ದು. ಈಗ ಅವಾಗೇನು ಈ ಔಷಧಿ ಇರಲಿಲ್ಲ, ಏನೂ ಇರಲಿಲ್ಲ ಸರ್ ಅವಾಗ. ಒಟ್ಟು ದನಿನ ಗೊಬ್ಬರ ಹಾಕೋದು, ನಮ್ಮ ಕೈಯಿಂದ ಕಳೆ ತೆಗಿಯೋದು, ಈ ಥರ ಎಲ್ಲ ಮಾಡ್ತಿದ್ವಿ. ಈ ಕಳೆ ಅವಾಗ ಸರ್ ಎಲ್ಲ ಕುಡುಗಲಲ್ಲಿ ಕೊಯ್ತಾ ಇದ್ವಿ. ಕೊಯ್ದು ಒಣಗಿಸಿ ಒಕ್ಕಲು ಮಾಡಿ ಹುಲ್ಲು ಸಿಗ್ತಾ ಇತ್ತು ಯಥೇಚ್ಛವಾಗಿ ಎಲ್ಲ ಮಾಡ್ತಿದ್ವಿ. ಈಗ ಮಿಷನ್ ಸರ್, ಈಗ ಮಿಷನ್ ಬಂದರೆ 1 ಗಂಟೆ 1-1/4 ಗಂಟೆ ಎಲ್ಲ ಕೊಯ್ದು ಹಾಕಿ. ವೇಸ್ಟೇಜ್ ಇದ್ರಲ್ಲಿ ಜಾಸ್ತಿ ಬರ್ತಿತ್ತಾ ಅದ್ರಲ್ಲಿ ಬರ್ತಿತ್ತಾ? ವೇಸ್ಟೇಜು ಈ ಮಿಷನ್ ಅಂತ ಬಸ್ಸಲ್ಲಿ ಇದರಲ್ಲೇ ವೇಸ್ಟೇಜ್ ಜಾಸ್ತಿ. ಹಾಂ, ಭತ್ತ ಒಕ್ಕಲು ಮಾಡ್ತಿದ್ದಲ್ಲ ಹುಲ್ಲು ಸಿಗೋದು ಸರ್ ಅವಾಗ. ಈಗ ಈ ಮಿಷನ್ ಅಂತ ಬಂದಮೇಲೆ ಅರ್ಧಕ್ಕೆ ಕಟ್ ಮಾಡೋದು ಹುಲ್ಲು, ಅರ್ಧಕ್ಕೆ ಕಟ್ ಮಾಡಿ ಮುಗೀತು. ಅರ್ಧ ಹುಲ್ಲು ಮನೆಗೆ ಸಿಗತಿ, ಅರ್ಧ ಗದ್ದೆಲ್ಲ ಹೋಗ ಸರ್. ಸಾಂಪ್ರದಾಯಿಕ ಪದ್ಧತಿಯೇ ಉತ್ತಮವಾಗಿತ್ತು. ಸಾಂಪ್ರದಾಯಿಕ ವಿಚಾರದಲ್ಲಿ ಉತ್ತಮವಾಗಿ ಸರ್. ಒಂದು ಎಕರೆಗೆ ಎಷ್ಟು ಹೆಚ್ಚು ಕಮ್ಮಿ ಅಂದ್ರೆ ಸರ್ ಈಗ ಭಾಳ ಕಡಿಮೆ ಅಂದ್ರೆ ಇವತ್ತಿನ ವಾತಾವರಣದಾಗೆ 35-40 ಚೀಲದವರೆಗೆ ಬೆಳೀತದಾರೆ ಸರ್. ಈಗ ಬೆಳೀತಿದಾರೆ 45 ಚೀಲವರೆಗೆ ಬೆಳೀತಾರೆ. ಒಂದು ಮ್ಯಾಕ್ಸಿಮಮ್ ಮಿನಿಮಮ್ ಬರ್ಬೇಕಂದ್ರೆ 40 ಚೀಲ ಬಂದೇ ಬರ್ತದೆ ಸರ್ ಈಗ.